ನಾನು ನಿಮ್ಗೆ ಒಂದು ಕ್ರೇಜ್ ಎಫೆಕ್ಟ್ ಹೇಳ್ತೀನಿ. ಅರ್ಜುನ್ ಜನ್ಯ ಅವರು ಈ ಫಿಲ್ಮ್ಸ್‌ಗೆ ಮ್ಯೂಸಿಕ್ ಮಾಡಿ, ಮಾಡಿ ಬೋರ್ ಆಗ್ಬಿಟ್ಟು, ಸರಿ ಒಂದು ಚೇಂಜ್‌ಗೆ ಒಂದು ಫಿಲ್ಮ್‌ನ ಡೈರೆಕ್ಟ್ ಮಾಡೋಣ ಅಂತ ಅನ್ಕೊಂಡು ಈ 45 ಫಿಲ್ಮ್‌ನ ತೆಗೆದ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಫಿಲ್ಮಲ್ಲಿ ಪ್ರಾಬ್ಲಮ್ಸ್, ಮಿಸ್ಟೇಕ್ಸ್ ಇಲ್ಲ. ಈ ಪ್ರಾಬ್ಲಮ್ಸ್ ಅಲ್ಲಿ, ಮಿಸ್ಟೇಕ್ಸ್ ಅಲ್ಲಿ ಈ ಫಿಲ್ಮ್ ಇರೋದು. Hello Sopranos, welcome to the brand new channel. ಈ ಫಿಲ್ಮ್ ಸ್ಟೋರಿ ಏನಂದ್ರೆ, ಹೀರೋ ವಿನಯ್ ಹೆಲ್ಮೆಟ್ ಹಾಕೊಳ್ಳದೆ ಫೋನಲ್ಲಿ ಮಾತಾಡ್ಕೊಂಡು ಒಂದು ನಾಯಿನ ಕುತ್ಕೊಂಡು ಹೋಗ್ಬಿಡ್ತಾನೆ. ಹಂಗೆ ಒಂದು ಲಾರಿ ಗುದ್ದಿ ಅವನು ಹೋಗ್ಬಿಡ್ತಾನೆ. ಕಟ್ ಮಾಡಿದ್ರೆ ಅದೆಲ್ಲ ಕನಸು. ಮತ್ತೆ ಎಂದಿನಂತೆ ಸ್ನಾನ ಮಾಡಿ ಆಫೀಸ್ಗೆ ಹೋಗೋ ದಾರಿಯಲ್ಲಿ ಮತ್ತೆ ಎಲ್ಲ ರಿಪೀಟ್. ಅದೇ ರೋಡು, ಅದೇ ನಾಯಿ, ಅದೇ ಆಕ್ಸಿಡೆಂಟ್. ಆದ್ರೆ ಈ ಸಲ ಸೇಫ್ ಆಗಿ ಆಫೀಸ್ ಹೋಗಿ ಸೇರ್ಕೊಂತಾನೆ. ಆದ್ರೂ ನಾವು ಹೋಗಿ ಹಾಕೊಂಡಿದೀವಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ವಿನಯ್ಗೆ ಇರೋದ್ರಿಂದ ಗರುಡ ಪುರಾಣನ ಆಫೀಸ್ ವರ್ಕಿಂಗ್ ಅವರ್ಸ್ ಅಲ್ಲಿ ನೋಡ್ತಾ ಇರ್ತಾನೆ. ಅವಾಗ ದಿಢೀರಂತ ಇಬ್ರು ದಾಂಡಿಗರು ಹೊಡೆದು ಅವನ ರಾಯಪ್ಪನ ಹತ್ರ ಕರ್ಕೊಂಡು ಹೋಗ್ತಾರೆ. ಪ್ರೀವಿಯಸ್ನಲ್ಲಿ ಒಂದು ನಾಯನ ಗುತ್ಕೊಂಡು ಹೋದ್ನಲ್ಲ ವಿನಯ್, ದ ಡಾಗಿ ಬಿಲಾಂಗ್ಸ್ ಟು ಮಿಸ್ಟರ್ ರಾಯಪ್ಪ. ರಾಯಪ್ಪಗೆ ಆ ನಾಯಿ ಕಂಡ್ರೆ ಎಷ್ಟು ಲವ್ ಅಂದ್ರೆ ಅವ್ನು ಹೇಳ್ತಾನೆ, ಅದು ನಾಯಲ್ಲ ಕಣೋ, ನನ್ನ ತಾಯಿ ಅಂತ. ಅಷ್ಟು ಲವ್ ಇದ್ರೆ ಏನಕ್ಕೂ ರೋಡಲ್ಲಿ ಬಿಟ್ಟಿದ್ದೆ ಅಂತ ವಿನಯ್ ಕೇಳಿರ್ತಾನೆ. ಕಮಿಂಗ್ ಬ್ಯಾಕ್ ಟು ಸ್ಟೋರಿ, ರಾಯಪ್ಪ ವಿನಯ್ಗೆ ನನ್ನ ರೋಸಿನ ಸಾಯಿಸಿದ್ಯಾ, ಸೊ ನಿನ್ಗೆ ಆಯುಸ್ ಓನ್ಲಿ 45 ಡೇಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾನೆ. ಸೊ ಓವರ್ ಆಲ್ ವಿನಯ್ ಆ 45 ಡೇಸ್ ದಾಟಿ ಬದುಕ್ತಾನ ಇಲ್ಲ ಸಾಯ್ತಾನ ಅನ್ನೋದೇ ಸ್ಟೋರಿ. ಸರಿ, ರಾಯಪ್ಪ ಏನ್ ಮಾಡ್ತಾನೆ, ಹೆಂಗಿದ್ರು ವಿನಯ್ಗೆ 45 ಡೇಸ್ ಅಲ್ಲಿ ಸಾಯಿಸ್ತೀನಿ ಅಂತ ಹೇಳಿದೀನಿ, ಹಂಗಂತ ಸುಮ್ಮನೆ ಇದ್ರೆ ಬೋರ್ ಆಗುತ್ತೆ ಅಂತ ಹೋಗಿ ವಿನಯ್ ಬೈಕ್ ನ ಬೆಂಕಿ ಹಚ್ಬಿಡ್ತಾನೆ. ಈ ಸೀನಲ್ಲಿ ಏನ್ ಕಾಮಿಡಿ ಅಂದ್ರೆ, ಅಲ್ಲಿರೋರು ಎಲ್ಲರೂ ಒಳ್ಳೆ GTA ಗೇಮ್ ಅಲ್ಲಿ ಬರೋ NPC ಹೇಳ್ತಾರೆ ನಿಂತ್ಕೊಂಡಿರ್ತಾರೆ. ಒಂದು ಬೈಕ್ ಬೆಂಕಿ ಹಚ್ಕೊಂಡಿದೆ, ಯಾರಾದ್ರೂ ಹೋಗಿ ನೀರ್ ಹಾಕೋಣ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಪಾಪ ಡೈರೆಕ್ಟರ್ ಹೇಳಿರ್ತಾನೆ ಅವರು ಮಾಡೋದು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಕ್ರೇಜಿ ಫ್ಯಾಕ್ಟ್ 2, ಅರ್ಜುನ್ ಜನ್ಯ ಅವರು ಅದೆಷ್ಟು ಜನಕ್ಕೆ ಈ ಫಿಲ್ಮ್ ಸ್ಟೋರಿನ ನರೇಟ್ ಮಾಡಿದ್ರೆ ಗೊತ್ತಿಲ್ಲ. ಈ ಫಿಲ್ಮ್ ನಲ್ಲಿ ಬರೋ ಹೀರೋ ವಿನಯ್, ಅವನಂತೂ ತುಂಬಾ ಜನಕ್ಕೆ ನರೇಟ್ ಮಾಡಿದ್ದಾನೆ. ವಿನಯ್ ಅವನ ಗರ್ಲ್ಫ್ರೆಂಡ್ಗೆ ಆಗಿರೋದೆಲ್ಲ ಹೇಳ್ತಾನೆ. ಆಗ ಅವನ ಗರ್ಲ್ಫ್ರೆಂಡ್, ನಾವು ರಾಯಪ್ಪನ್ ತರ ಈ ಕ್ರೆಡಿಟ್ ಕಾರ್ಡ್ ಬಿಲ್ ಜನರೇಟ್ ಆಗೋ ತನಕ ಎಲ್ಲ ವೇಟ್ ಮಾಡಕ್ ಆಗಲ್ಲ, ಅದಕ್ಕೂ ಮುಂಚೆ ಅವನ್ನ ಫಿನಿಶ್ ಮಾಡಬೇಕು ಅಂತ ಅವಳ ಅಂಕಲ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಹೀರೋಯಿನ್ ಅಂಕಲ್ಗೆ ಆಗಿರೋ ಮ್ಯಾಟರ್ ಎಲ್ಲ ಹೇಳಿದಾಗ ಅವ್ರ ಅಂಕಲ್ ಈ 45 ಡೇಸ್ ಕಾನ್ಸೆಪ್ಟ್ ಎಲ್ಲ ಕೇಳ್ದಂಗಿದೆಯಲ್ಲ ಅಂತ ಯೋಚನೆ ಮಾಡ್ಬಿಟ್ಟು, ನೀನ್ ಬಾಯ್ ಫ್ರೆಂಡ್ಗೆ ಮಾತ್ರ ಅಲ್ಲಮ್ಮ, ನನಗೂ ಅವನು 45 ಡೇಸ್ ಟೈಮ್ ಕೊಟ್ಟಿದ್ದಾನೆ, ಅದು ಅಲ್ಲದೆ ಇವತ್ತೇ 45 ದಿನ ಅಂತ ಹೇಳ್ತಾನೆ. ಈ ರಾಯಪ್ಪನ್ಗೆ ಇದೇ ಹಾಬಿ ಅನ್ಸುತ್ತೆ, ಯಾರ ಹತ್ರ ಆದ್ರೂ ಕಿರಿಕ್ ಮಾಡ್ಕೊಡೋದು, ಅವ್ರನ್ನ ಸೇಮ್ ಡೇನೆ ಸಾಯಿಸದೆ 45 ಡೇಸ್ ಟೈಮ್ ಕೊಟ್ಟು ಟೈಮ್ ಪಾಸ್ ಮಾಡೋದು. ಕ್ರೇಜಿ ಫ್ಯಾಕ್ಟ್ 3, ಯಾವಾಗೆಲ್ಲ ಸ್ಕ್ರೀನ್ ಪ್ಲೇ ಫ್ಲಾಟ್ ಆಗಿ ಹೋಗುತ್ತೋ ಅವಾಗೆಲ್ಲ ಅರ್ಜುನ್ ಜನ್ಯ ಅವರು ಶಿವಣ್ಣ ಓಲ್ಡ್ ಮೂವಿ ರೆಫರೆನ್ಸು, ಉಪೇಂದ್ರ ಅವ್ರ ಹಳೆ ಮೂವಿ ರೆಫರೆನ್ಸು, ಫೈನಲಿ ರಾಜ್ಬೀರ್ ಶೆಟ್ಟಿ ರೆಫರೆನ್ಸ್ ನ ಮಿಲ್ಕ್ ಮಾಡ್ತಾ ಇರ್ತಾರೆ. ನನಗೆ ಈ ಫಿಲ್ಮಲ್ಲಿ ಫೇವ್ರೆಟ್ ಕ್ಯಾರೆಕ್ಟರ್ ಅಂದ್ರೆ ರಾಯಪ್ಪ. ಯಾಕಂದ್ರೆ 45 ಡೇಸ್ ಟೈಮ್ ಕೊಟ್ಟಿದೀವಿ ಅಂತ ಸುಮ್ಮನೆ ಕೂತ್ಕೊಳ್ಳದೆ ವಿನಯ್ನ ರೋಡ್ ಬ್ಲಾಕ್ ಮಾಡಿ ಇನ್ನು 20 ಡೇಸ್ ಇದೆ ಅಂತ ಹೇಳಿ ರಿಮೈಂಡ್ ಮಾಡಿ ಹೋಗ್ತಾನೆ. ಈ ಮೂವಿ ನೋಡ್ಬೇಕಾದ್ರೆ ಕತೆ ಒಂದೇ ಕಡೆ ನಿಂತಿರೋ ತರ ಫೀಲ್ ಬರುತ್ತೆ. ಮೋಸ್ಟ್ಲಿ ಈ ಫೀಲ್ ಅರ್ಜುನ್ ಜನ್ಯವ್ರಿಗೂ ಬಂತೇನೋ. ಈ ಸೀನಲ್ಲಿ ಏನ್ ಮಾಡಿದ್ರೆ ಅಂದ್ರೆ, ವಿನಯ್ ಅವನ ಫ್ರೆಂಡ್ಗೆ ಸೆಕೆಂಡ್ ನರೇಷನ್ ಕೊಡ್ಬೇಕಾದ್ರೆ ಎಲ್ಲಿಂದನೂ ಈ ಕ್ಯಾರೆಕ್ಟರ್ ಬಂದು ವಿನಯ್ ಗರ್ಲ್ ಫ್ರೆಂಡ್ ಕೊಟ್ಟಿರೋ ಸೇಮ್ ಐಡಿಯಾನೇ ಕೊಡುತ್ತೆ. ಪಾಪ ವಿನಯ್ ಬೇರೆ ಆಪ್ಷನ್ ಇಲ್ಲದೆ ಆ ಮಿಸ್ಟ್ರಿ ಕ್ಯಾರೆಕ್ಟರ್ ಕೊಟ್ಟಿದ್ದ ಐಡಿಯಾ ನಂಬ್ಕೊಂಡು ಈ ಅಲ್ತಾಫ್ ಬಾಯ್ ಹತ್ರ ಬರ್ತಾನೆ. ಇಲ್ಲಿ ಇನ್ನೊಂದು ಕಾಮಿಡಿ ಏನಂದ್ರೆ, ರಾಯಪ್ಪ ಅವನ ಗ್ಯಾಂಗ್ ಅಷ್ಟೊಂದು ಫೈರ್ ಮಾಡಿದ್ರು ಒಂದು ಬುಲೆಟ್ ಕೂಡ ಯಾರ ಮೇಲೂ ಬಿಡಲ್ಲ. ಈ ಒಂದು ಲಾಜಿಕ್ಲೆಸ್ ಸೀನ್ ಆದ್ಮೇಲೆ ವಿನಯ್ ಅವರ ಅಮ್ಮ ಹತ್ರ ಹೋಗಿ ಇನ್ನೊಂದು ರಶನ್ ಕೊಡ್ತಾನೆ. ವಿನಯ್ ಅವರ ಅಮ್ಮ ದೇವರಿಗೆ ಬ್ಲಾಕ್ ಮೇಲ್ ಮಾಡಿ ಶಿವಣ್ಣನ ಕರೆಸ್ತಾರೆ.